ಪುನರ್ರಚನೆ ದಾವಣಗೆರೆ ಕಿಚ್ಚಿನ ಮಧ್ಯೆ ಸಿಎಂ ಡಿಸಿಎಂ ಯಾತ್ರೆ ಕೈಗೊಂಡಿದ್ದಾರೆ. ಹಲವು ತಿಂಗಳ ಬಳಿಕ ಒಟ್ಟಿಗೆ ಸಿಎಂ ಡಿಸಿಎಂ ದೆಹಲಿಗೆ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಸಂವಾದ ಕಾರ್ಯಕ್ರಮ ನಿಮಿತ್ತ ಒಂದೇ ಫ್ಲೈಟ್ನಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರಾ ಎಂಬ ಜಿಜ್ಞಾಸೆ ಕೂಡ ಮೂಡಿದೆ. ಇದರಲ್ಲಿ ವಿಶೇಷ ಅಧಿವೇಶನ ಕಾರಣ ರಾಹುಲ್ ಗಾಂಧಿ ಕೆಸಿ ವೇಣುಗೋಪಾಲ್ ಭೇಟಿ ಅನುಮಾನ ಅಂತ ಹೇಳಲಾಗ್ತಾ ಇದೆ. ಆದರೆ ಉಳಿದ ನಾಯಕರ ಭೇಟಿಗೆ ಮುಂದಾಗ್ತಾರಾ ಅನ್ನೋ ಚರ್ಚೆ ತೆರೆಮರೆಯಲ್ಲಿ ಈಗ ಆರಂಭ ಆಗಿದೆ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್, ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಹರೀಶ್, ಈಗ ಸಾಕಷ್ಟು ದಿನಗಳ ನಂತರ ಸಿಎಂ ಡಿಸಿಎಂ ಒಟ್ಟೊಟ್ಟಿಗೆ ಒಂದೇ ಫ್ಲೈಟ್ನಲ್ಲಿ ಪ್ರಯಾಣ, ಹೈಕಮಾಂಡ್ ನಾಯಕರ ಭೇಟಿ, ಏನೆಲ್ಲ ಮಾತುಕತೆ ಆಗ್ಬೋದು ಅಂತೀರಿ? ಸೊ ಇದೀಗ ಕೂಡ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಮಧ್ಯಾಹ್ನ ದೆಹಲಿಯತ್ತ ಒಟ್ಟಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಒಂದೇ ಫ್ಲೈಟ್ ನಲ್ಲಿ ಕೂಡ ಇಬ್ರು ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಸೊ ದೆಹಲಿಯಲ್ಲಿ ಸಂಜೆ ನಡೀತಕ್ಕಂಥ ಒಂದು ರಾಜತಾಂತ್ರಿಕರ ಜೊತೆ ಬೆಂಗಳೂರು ಬ್ರಿಡ್ಜ್ ಅನ್ನುವಂಥ ಸಂವಾದ ಕಾರ್ಯಕ್ರಮದಲ್ಲಿ ಕೂಡ ಅವರು ಭಾಗವಹಿಸ್ತಾ ಇದ್ದಾರೆ. ಆದರೆ ಇದೆಲ್ಲದರ ನಡುವೆ ದೆಹಲಿಗೆ ತೆರಳುತ್ತಿರುವಂತಹ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಏನಾದರೂ ಚರ್ಚೆ ಮಾಡ್ತಾರೆ, ನಾಯಕತ್ವ ವಿಚಾರ ಆಗಿರ್ಬೋದು, ಸಂಪುಟ ಪುನರ್ರಚನೆ ಅನ್ನುವಂಥ ಚರ್ಚೆಗಳು ಕೂಡ ಈಗ ಆಗ್ತಿರುವಂತದ್ದು. ಆದರೆ ಒಂದು ಈಗ ವಿಶೇಷ ಅಧಿವೇಶನ ನಡೀತಿರುವಂತಹ ಹಿನ್ನೆಲೆಯಲ್ಲಿ ಸೊ ಈಗ ರಾಹುಲ್ ಗಾಂಧಿ ಅವರಾಗಿರ್ಬೋದು, ಕೆಸಿ ವೇಣುಗೋಪಾಲ್ ಅವರಾಗಿರ್ಬೋದು, ಬೇರೆ ಸೊ ಖರ್ಗೆ ಅವರಾಗಿರ್ಬೋದು ಯಾರು ಸಿಗದಿಲ್ಲ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಆದರೂ ಇವರೇನಾದ್ರೂ ಭೇಟಿ ಮಾಡಿ ಚರ್ಚೆ ಮಾಡುವಂತಹ ಸಾಧ್ಯತೆಗಳು ಇದೆಯಾ ಅನ್ನುವಂಥ ಗುಸುಗುಸುಗಳು ಕೂಡ ಕೇಳಿ ಬರ್ತಿದೆ. ಸೊ ಒಂದು ಮೂಲಗಳ ಪ್ರಕಾರ ಇವತ್ತು ದೆಹಲಿಗೆ ತೆರಳಿದ್ರು ಕಾರ್ಯಕ್ರಮವನ್ನು ಭಾಗವಹಿಸಿ ತಡರಾತ್ರಿ ಬೆಂಗಳೂರಿನತ್ತ ವಾಪಸ್ ಆಗ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಆದರೆ ಇವರು ದೆಹಲಿಗೆ ತೆರಳುವಂತಹ ಒಂದು ಸಂದರ್ಭದಲ್ಲಿ ಸೊ ಡಿಕೆ ಶಿವಕುಮಾರ್ ಅವರು ಏನಾದರೂ ದೆಹಲಿಯಲ್ಲಿ ವಾಸ್ತವ್ಯ ಉಳ್ಕೊಳ್ತಾರೆ ಇವತ್ತು ಅನ್ನುವಂಥದ್ದು ಕೂಡ ಈಗ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಮಧುಸೂದನ್, ಧನ್ಯವಾದ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.